ಕುಂದಾಪುರದಾಗ ಈ ಪರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ಜಕಣಿ ಅಂದರೆ ಅಂತ ಅಂದೇಳಿ. ಕಾಲು ತೊಳಸ್ದೆ ಇಲ್ಲ ಹಿಂಗೆ ಚೇಪಡಿಸ್ಬೇಕು. ನಮ್ಮನೆಗೆ 3 ಕೋಳಿ ಬೇಕು. ಹೌದಾ? ಒಂದು 5 ನಿಮಿಷ 10 ಚಂದ ಮಾಡಿ ತೊಳಿಬೇಕು. ಲಗ್ಗು ಪೀಸ್ ಚಿಕನ್ ಮಸಾಲ ಮತ್ತು ದೇವ್ರ ನಮ್ದರ ಈ ಜಕ್ಣಿ ಎಂಬುದು ಸಪೋರ್ಟಿಗೆ ಇನ್ನೂ ಕಂಟೆಂಟ್ ಮಾಡುವ ಅನ್ಸಿತ್ತು. ಇದೇ ಸಾರು ಮಾಡು ತೋರ್ಸ್ಕೊಂಡೇಳಿ ನಂಗೂ ಆಸೆ ಇತ್ತು. ಬಟ್ ಸಿಯಾ ಹಾಯ್ ಹಲೋ ನಮಸ್ತೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಅಂತ ಅಂದರೆ ಜಕ್ಣಿ. ನಮ್ಮನೆಗೆ ಕುಂದಾಪುರದಾಗ ಈ ಪರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ಜಕ್ಣಿ ಅಂದರೆ ಅಂತ ಅಂದೇಳಿ. ಎಲ್ಲರ ಮನೆಯಲ್ಲೂ ಆಚರಿಸ್ತಾರೆ. ಹಾಗೆ ನಮ್ಮನೆಗೆ ಇವತ್ತು ಜಕ್ಣಿ ಕೋಳಿ ಕೊಯ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಿತ್ತು. ದೇವ್ರದ್ದು ಪೂಜೆ ಎಲ್ಲ ಇತ್ತು, ಒಂದು ಸಣ್ಣಕ್ಕೆ ಪೂಜೆ ಎಲ್ಲ ಆಯ್ತು. ಹಾಗೆ ಈಗ ಕೋಳಿ ಕೊಯ್ದು ಒಂದು ರಾತ್ರಿಗೆ ಹಾಕಿ ಬಚ್ಚಿ 2 ಉಂಡ್ರೆ ಜಕ್ಣಿ ಪೂರೈಸುತ್ತೆ. ಇದ್ಯಾರ ಮತ್ತೆ ಹಂಗೆ ಹೇಳ್ಕೊಂಡಿದೆ. ಹಾಯ್ ಮಾಡು ಅರ ಹಾಯ್ ಮಾಡು ಅಲ್ಲ ಹಾಯ್ ಮಾಡು ಕೋಳಿ ಕೊಯ್ದಾಯ್ತಾ ನಿಮ್ದೆಲ್ಲ? ಇಲ್ಲ ಆಯ್ತು ಎಲ್ಲ ಆಯ್ಕಂಡಿ ನಮ್ಮನೆ ಕೊಯ್ವ. ಹಾಂ ಚಬೆ ಇಂಜಿರಕ್ ಮಗ ಕೋಳಿ ಕಾಳು ತೋರಿಸುವ. ಊರ್ಕೋಳಿ ಸಿಗದೆ ಪರಂ ಕೋಳಿಯಾ? ನಿಂಗೆ ನಮ್ದು ಊರ್ಕೋಳಿ ಬರ್ತಿತ್ತು, ತಡ ಆಯ್ತು ಒಂಚೂರು. ಮಕ್ಕಳು ಒತ್ತು ಎಂತ ಮಾಡ್ಕ ಎಲ್ಲ ಹಾಕೋದ ಕೋಳಿ ಇಟ್ಕೊಂಡು ಬಾ. ಏನು ಯಾರು ಮಾಡಿದ್ದು? ಒಂದು ಉಳ್ಕೊಂಡಿರೋದ ಇಲ್ಲ ಎಂತ ಕೋಳಿ ಕೋಳಿ ಕಂಡ್ರೆ ಹೆದರಿಕೆ ಪುಕ್ಕಳ. ಕೊಡ್ಕೋದಿಲ್ಲ ಆಯ್ತು ಅಷ್ಟೇ. ಸಾಕು ಅನ್ಕೊಂಡು ಜಯಪ್ರ ಅಂದ್ಕೊಂಡು ಅಂತಾಳೆ ವಿಮಾನ ಹಿಮನ್ ಕಣ ಮೇಲ್ ಕಣ ಅದನ್ನಂತ ಅಲ್ಕಣೆ ಕೋಳಿ ಹೈಟ್ ಸಿಕ್ಕಾಯ್ತು ಹಿಮನ್ ಕಣ. ಹಾಂ ಕರ್ಕೋತೆ ಅಂತ ತಲೆ ಪುಡಿ ಎಲ್ಲ ಹಿಮನ್ ಕಣ. ಹಾ ಅದು ಕೆಳಗೆ ಆಯ್ತು. ಈ ಕೋಳಿ ಇನ್ನೊಂದು ಕೊಯ್ನಿ ಹೋಯ್, ಇನ್ನೊಂದು ಕೊಯ್ನಿ ಕೋಳಿ ಪರಂ ಕೋಳಿ ಕೊಯ್ದು ಬಿಡಿ. ಏಯ್ ಕೊಯ್ಯ ಅಲ್ಲಿ ಚಕ್ಮಕ ಬಿಡಿ ಹಿಡ್ಕೊ ಪಾಪ ಬಿಡು.
ಅಡಿ ಮಾಡ್ತೀಯ ಮತ್ತೆ ಆ? ಅಡಿ ಮಾಡ್ತೀಯಾ ಇಲ್ಲ ತಪ್ಪಾಯ್ತು ಅಂದಾಳ ತಪ್ಪಾಯ್ತು ಅಂದೇಳ ಇನ್ನು ಅಣ್ಣ ಅಂದೇಳಿ ಕರಿತಂದಾಳ ಹೇಳ ಗಟ್ಟಿ ಸಮ ಹೇಳ್ಕ ಇನ್ನು ಈ ತರ ಹೆಸರು ಹೇಳಿ ಕರೋದಿಲ್ಲ ಹೇಳ ಕೈ ಮುಗ್ದು ತಪ್ಪಾಯ್ತು ಅನ್ಕೇಣ ಎರಡು ಕೈ ಮುಗಿ ತಪ್ಪಾಯ್ತ ಸಾರಿ ಹೇಳ ಸಾರಿ ಹಾ ಇನ್ನು ಹಿಂಗ್ ಮಾಡೋದಿಲ್ಲ ಹೆಂಗೆ ಹಿಂಗಂದ್ರೆ ಹೆಂಗೆ ನೀನ್ ಹೆಗೆಡುತ್ತೆ ಅಂತ ಕೋಳಿ ಹಾಕವನು ಮೈ ಮೇಲೆ ಹಾಕತ್ತ ಹಿಂದೆ ಅಂಡೆದೊಳ ಎಲ್ಲ ಮನೆ ಫಾರಂ ಕೋಳಿ ಕೊಯ್ತಿದ್ರು ನಮ್ಮ ಮನೆ ಒಂದು ಊರ್ ಕೋಳಿ ತಕ್ಕ ಬಂದಪ್ಪ ಇವ ಕಾಲು ತೊಳಸ್ದೆ ಇಲ್ಲ ತೊಳ್ಸೋದು ಹಾಂ ಇಲ್ಲೇ ಇಡು ಮಗ ಅಲ್ಲ ಅವ್ರು ಕೊಯ್ದಿರ್ಕೊಂಡು ಅಲ್ಲೇ ಇಡು ಅಲ್ಲಿ ಬಟ್ಟೆ ಕಲ್ಲಿತ್ಕೊಂಡು ಅಲ್ಲಿ ಲೈಕ್ ಮಾಡಿದ್ದೆ ಇದು ಮಾಡ್ಲ ಅಲ್ಲಪ್ಪ ಹಾಯ್ ಬ್ರೋ ಕೋಳಿ ಕೊಯ್ ಬತ್ತ್ಯಾ ನೆನ್ಪೋದ್ ಬತ್ತಕ್ಕ ಇಲ್ಲ ನಾನ್ ಗೊತ್ತಾಯ್ತು ಏಯ್ ಮೈ ಮಣ್ಣ ತೀಚಿ ಬಾ ಏಯ್ ಒಳಗೋಗ ಅಲೆಕ್ಸ್ ಬಾ ಇಲ್ಲ ಬಾ ಒಳಗೋಗ ಸೊಕ್ಕಲ್ದ ನಿಂಗೆ ಹಾ ಸೊಟ್ಟು ಅವ್ನ ಮೈ ತುಂಬ ಮಣ್ಣು ಮಾಡಿದ್ಯಲ್ಲ ಕುಪ್ಪಳ ಹತ್ಲಿಯಾ ಅಲ್ಲೇ ಹೋಗಿ ಬೆಂಕಿ ಬಣ್ಣ ತಂದ್ಯಾ ಓಡ್ 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 ಬೆಂಕಿ ಬಟ್ಟೆ ಕೊಡ್ಕ ನಿಂತ್ಕೋ ಚೋಳಿ ಮೈ ಹತ್ಕೊಂಡಾಯ್ತಾ ಇಷ್ಟೊತ್ತರ ಏಯ್ ಎಂತ ಮಾಡ್ತೀಯಾ ಎರಡು ಕಾಲು ಒಟ್ಟು ಮಾಡಿ ಹಿಡ್ಕೊ ರೆಕ್ಕೆ ಹಿಡ್ಕೊ ರೆಕ್ಕೆ ಹಿಡ್ಕೊ ನೀವು ಯಾಕೋ ಬಿಡ್ತಾ ಬಗಿತ್ತಪ್ಪ ನೀಚೆ ಇದ್ಕೊ ಮಣಿ ನೀಚೆ ಇತ್ತು ಆಚೆ ನಿಂತ್ಕೊ ಆಚೆಗೆ ನೀವು ಇಲ್ಲಿ ನಿಂತ್ಕೊಳ್ಳಿ ನೀಲ್ ಬಾ ಹಾಂ ನೀರ ತುಳಸಿ ಅವನಿಗೆ ಮೈಗೆ ಹಾರಿಸ್ಬೇಡ ಕೆಳ ಹಾರ್ಸ ಆಗ ಶಿವರಾಮಣ್ಣನ ಇಡೀ ಮೈ ಮಾಡಿದ ನೀ ಪಟ್ಟ ತೊಳ್ಕೊ ಹೋಗ್ ಅದೆಂತ ಚಿಪ್ಪಡ್ಸುತ್ತ ಕರೆಕ್ಟ್ ಹಿಡ್ಕೊ ಕಾಲು ಹಿಡ್ಕೊ ಹಾಂ ಕಾಲು ಹಿಡ್ಕೊಂಡ ಹಿಂಗೆ ಇಟ್ಕೊಂಡ ಗಣ ಹಿಂಗೆ ಇಟ್ಕೊಂಡ ಹಿಂಗೆ ಎಂತ ನೋಡು ಇಲ್ಲಿ ನೋಡು ಹಿಂಗೆ ಇಟ್ಕೊಂಡು ಇದು ಮಾಡು ಇದು ಕೋಳಿ ಕ್ಲೀನ್ ಬಾ ಇದು ಮುಂದೆ ಇಟ್ಕೋ ಬಾ ನೀವು ಒಂದು ಕೋಲ್ ಇಟ್ಕೊ ಬಾರ ನಾಳೆಗೆ ಹಾಕುಕ ಒಂದು ಹುಲ್ ತಕೊ ಬೈಲ್ದಿರ ಹುಲ್ಲು ಎಂತ ಒಂದು ಹುಲ್ ಸಾಕ ಚೊಂಗಿ ಚೊಂಗಿ ಒಂದು ಹುಲ್ ಸಾಕತ್ತಾನ ಮಡ್ಲಾಡಿ ತಂದು ಸುಡ್ಬೇಕು ನೀ ಒಂದು ದೊಡ್ಡ ಉದ್ದದ ಕೋಲ್ ತಕೊ ಎಲ್ಲಿ ಎಂತಕ್ಕೆ ನಾಳೆ ಸುಡು ಅದು ಕಾಡಿ ಮಾಡಿಸಿ ಇದು ಪಕ್ಕ ಎಲ್ಲ ಇನ್ನು ಗಟ್ಟಿ ಇತ್ತು ಅಂತ ನಿಮ್ಮನೆಗಿಲ್ಲ ಕೋಳಿ ನಮ್ಮನೆಗೆ 3 ಕೋಳಿ ಕೊಯ್ತು ಹೌದಾ ಮೇಲೆ ಭಕ್ತರ ಜನ ಹೌದಾ ಅಜ್ಜನ ಮನೆ 13 ಕೋಳಿ ಹೋದ್ರೆ 12 ಏನೋ ಲೆಸ್ ಮಾಡು ಕೊಯ್ದ್ಯಾರು ನಾನೇ ಮತ್ತೆ ಹೌದಾ ಕೊಯ್ದು ಬಿಸಾಡು ಹ್ಞೂ 30 ವರ್ಷ ನಾನು ಕೊಯ್ದಿದ್ದು ಹಾಂ ಎಲ್ಲರ ಮನೆಗೆ ಹ್ಞೂ ಬೇಕಾ
ಹಿಡ್ಕೊ ಬಾ. ಚತ್ತೈತ ಅಲ್ಲಿ ನೋಡ, ಚತ್ತೈತ್ ಬಾ. ಅಂದರ್ಸ್ಬಿಡು ಬಾ ಈಗ ಹಿಡ್ಕೊ. ಏನಾಗಲ್ಲ ಮತ್ತೆ. ಚತ್ತೈತ್ಲೆ. ಹಿಡ್ಕೊ ಕೊಡ ನಿಮ್ ಇದು ಹಾವು, ಇದು ಜೀವ ಐತಲ್ಲ. ಜೀವ ಐತಿ. ಜೀವಿತ ಹೆಚ್ಚಿಗೆ ತೀನ ತೀನ್ ಯಾಕ ಕರ್ದಾಯ್ತಾ ಮತ್ತೆ ಎಂತ ಮಾಡ್ತಿ ಈಗ? ತಂದೂರಿ ಚಿಕನ್. ಎಷ್ಟೊತ್ತು ಬೇಯಿಸ್ಕೊಂಡು ಇದು? ಒಂದು 5 ನಿಮಿಷ 5 ನಿಮಿಷ ಸಾಕು. ಒಂಚೂರು ಗಾರ್ಸ್ರ ಕಡೆ ಮುಂಡೆಲ್ಲ ಚೂರು ಕೈಟತ್ ಕಡೆ ಕಸಿ ಫಾರಮ್ ಮಾಡಿ ಕೊಡುತ್ತಲ್ಲ, ಅದ್ರಿಂದ ಇಲ್ಲಿ ಸುಟ್ಟು ಮಾಡಿದ್ರೆ ಟೇಸ್ಟ್ ಒಳ್ಳೆ ಬರುತ್ತೆ. ಹಿಂಗೆ ಮುಂಡು ಹೊಚ್ಚಿತೆ ಈಗ, ಇಲ್ಲಾಂದ್ರೆ ಬಾಯಿ ಸಿಕ್ಕ ಬೀಳತ್ತೆ ಆಯ್ತಾ? ಬಾಯಿಗ ಇದು ಇದು ಹಿಂಗೆ ಹೊಚ್ಚಗ ಮುಂಡಿದ್ರೆ ಟೇಸ್ಟ್ ಬರ್ತಿಲ್ಲ ಗೊತ್ತಾಯ್ತಾ? ಕಡಿಕೆ ನೀರಂಗೆ ತೊಳಿಕ ಕೊಯ್ದು ಕೊಚ್ಚೋದು, ಸಾರು ಮಾಡೋದು, ಉಂಬೋದು. ಅದು ತಲೆ ಕಟ್ ಮಾಡೋದು ಅಷ್ಟೇ. ಇದಿಷ್ಟು ಹೊತ್ತು ನಾಚಿನ ಬರ್ದಿರ ತೆಗ್ದು ಬಾಯಿ ಆಗ್ತಿತ್ತು. ಕೈ ಎಂತ ಹಿಡ್ಕೊಂಡಿರಂದರು ಎಂತ ಮಾಡೋದು ಅವರು? ಬರತ್ತ ಮುಟ್ಟ ಶೋಲ್ಡ್ರ ಮುಟ್ರ ಹೆಂಗೆ ಎತ್ತಿಡ್ಕೊ ಹಿಂಗೆ ಇಟ್ಕೊಂಡು ಇಚ್ಚಿ ಬಾ. ಉಗುರು ಬಿಡು. ಇದಿಟ್ಕೊ. ನೀವು ಪಿತ್ತಲ್ಲಿ ಹಾಕ್ತೀರಾ? ಮತ್ತು ಕ್ಲೀನ್ ಮಾಡೋದಿಲ್ಲ ಹೇಳ. ಲಗ್ಗು ಪೀಸ್ ಹಿಂಗೆ ತೊಳೆಗೆ ಒಂಚೂರು ಲೈಕ್ ಮಾಡಿ ಪೂರ ಇದೆಲ್ಲ ವೈಕ ಮಾಲ್ ಗಂಡೆ ಇರ್ತದೆ ಅದೆಲ್ಲ ಹೊರ
ಚಿಕನ್ ಮಸಾಲೆ. ಆಲ್ಮೋಸ್ಟ್ ನಮ್ಮ ಕರಾವಳಿ ಸೈಡ್ ದೈವ ಮತ್ತು ದೇವ್ರ ನಮ್ದರ ಈ ಜಕ್ಣಿ ಎಂಬುದು ಎಂತ ಇದಿತ್ತು, ಅದನ್ನ ಆಚರಿಸ್ತಾರೆ. ನಾನು ಜಾಸ್ತಿ ಹೇಳ್ಕೊಂಡೇಳಿಲ್ಲ, ಕರಾವಳಿಗರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಬಟ್ ಇಷ್ಟೊತ್ತರೆಗೂ ಎಂತ ಇತ್ತಂದರೆ ಜಸ್ಟ್ ಒಂದು ಕೋಳಿ ಕೊಯ್ದು ಪೂಜೆ ಮಾಡೋದು ಮತ್ತು ಊರು ಕೋಳಿನ ಹೆಂಗೆ ಕೊಚ್ಚಿ ಕ್ಲೀನ್ ಮಾಡ್ಕೊಂಡೇಳಿ ಅಷ್ಟೇ ನಾನೊಂದು ವೀಡಿಯೋದಲ್ಲಿ ತೋರಿಸೋಗದ್ದು. ಎಂತಕ್ಕಂದ್ರೆ ನಂಗೆ ಒಂದು ಸ್ವಲ್ಪ ಕೆಲಸ ಇತ್ತು, ನಾನು ಹೊರಗೊಟ್ಟಿದೆ. ನಮ್ಮ ಬದಿ ಮಂಗಳವಾರ ಅಂದರೆ ಒಂದೊಮ್ಮೆ ಸಂಡೇ ಎಲ್ಲ ಗೌರ್ಮೆಂಟ್ ಹಾಲಿಡೇ ಇರುತ್ತಲ್ಲ, ಹಾಗೆ ಮಂಗಳವಾರ ಕರೆಂಟ್ ಬರ್ತಿಲ್ಲ. ಬೆಳಿಗ್ಗೆ ಹೋದ ಕರೆಂಟ್ ಇನ್ನೂ ಬರಲ್ಲ, ಇನ್ನೂ ಅಲ್ಲಿ ಪಾಪ ಅಮ್ಮಂಗೆಲ್ಲ ಕೆಲಸ ಹಾಗೆ ಇತ್ತು, ಇನ್ನು ಎಂಥದ್ದು ಆಯಿಲ್ಲ. ಈಗ ಆಲ್ಮೋಸ್ಟ್ 900 ಸಬ್ಸ್ಕ್ರೈಬರ್ ಆಯಿತು ನಮ್ಮ ಚಾನಲಲ್ಲ. ನಾನು ಶುರು ಮಾಡಿ ಒಂದು ಆಲ್ಮೋಸ್ಟ್ 1.5 ಮಂತ್ 2 ಮಂತ್ಸ್ ಹತ್ರ ಆಯ್ತು. ನಿಮ್ಮ ಸಪೋರ್ಟ್ ಕಂಡು ನಂಗೆ ತುಂಬ ಖುಷಿ ಆಗ್ತಿತ್ತು. ನಿಮ್ಮ ಸಪೋರ್ಟಿಗೆ ಇನ್ನೂ ಕಂಟೆಂಟ್ ಮಾಡುವ ಅನಿಸಿತ್ತು. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇನ್ಸ್ಟಾದಲ್ಲೂ ಅಷ್ಟೇ 1-1.5 ಸಾವಿರ ಇತ್ತು ಫಾಲೋವರ್ಸ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಈಗ 3065 ಎಷ್ಟೋ ಆಯಿತು. ಆಲ್ಮೋಸ್ಟ್ 4-5 ವರ್ಷದಿಂದ ನಾನು ಇನ್ಸ್ಟಾ ಓಪನ್ ಮಾಡಿ ಅದರಲ್ಲಿ ಪೋಸ್ಟ್ ಆಗ್ತಿದ್ದೆ, ವೀಡಿಯೋಸ್ ಆಗ್ತಿದ್ದೆ. ಅಷ್ಟು ರೆಸ್ಪಾನ್ಸ್ ಇಲ್ಲ. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಒಳ್ಳೆ ರೆಸ್ಪಾನ್ಸ್ ಬರ್ತಿತ್ತು. ನಿಮ್ಮ ಈ ಸಪೋರ್ಟ್ ಕಂಡು ನನಗೂ ಖುಷಿ ಆಗ್ತಿತ್ತು. ಇದೇ ಥರ ಯಾವತ್ತೂ ನಿಮ್ಮ ಸಪೋರ್ಟ್ ಇರಲಿ, ನಾನು ಜಾಸ್ತಿ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೆ. ಹಾಗೆ ಇಲ್ಲಿಗೆ ಈ ವ್ಲಾಗನ್ನು ಫಿನಿಷ್ ಮಾಡ್ತಿದ್ದೆ. ನನಗೂ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೊರಟಿದೆ. ಹಾಗಾಗಿ ಸಾರು ಮಾಡೋದು ತೋರಿಸ್ಕೊಂಡೇಳಿ ನನಗೂ ಆಸೆ ಇತ್ತು. ಬಟ್ ಎಂತ ಮಾಡೋದು, ನಂಗೆ ಅಷ್ಟು ಟೈಮ್ ಇಲ್ಲ. ಸೊ ಮುಂದಿನ ಇನ್ನು ಯಾವ್ದಾದ್ರು ಒಂದು ಎಪಿಸೋಡ್ ಮಾಡ್ತೆ, ಊರು ಕೋಳಿ ಸಾರು ಮಾಡೋದೆ ಒಂದು ಸ್ಪೆಷಲ್ಲ, ಯಾವ್ದಾದ್ರು ಒಂದು ಲೈಕ್ ಮಾಡಿ ಮಾಡ್ತೆ. ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೆ. ಹಾಗೆ ಒಂದು ಒಳ್ಳೆ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬತ್ತೆ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿಯಾ.